ಚಿಕ್ಕಮಗಳೂರಿನ ಉಡೇವಾ ಅನ್ನುವಂತಹ ಗ್ರಾಮದಲ್ಲಿ ಯುವಕನೋರ್ವನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯುವಕ ಮಂಜುನಾಥ್ ಮೃತದೇಹ ನೋಡಿ ಗ್ರಾಮಸ್ಥರು, ಕುಟುಂಬಸ್ಥರು, ಸ್ನೇಹಿತರು ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ವಿಷಯ ಅಂತ ಅಂದ್ರೆ ಮಂಜುನಾಥ್ ಒಂದು ಹುಡುಗಿನ ಪ್ರೀತಿಸ್ತಾ ಇರ್ತಾರೆ. ಆದರೆ ವೇಣು ಎಂಬಾತನ ಜೊತೆ ಆ ಯುವತಿಯ ಎಂಗೇಜ್ಮೆಂಟ್ ಆಗಿರುತ್ತೆ. ಇತ್ತೀಚೆಗೆ ಯುವತಿಯ ಹುಟ್ಟುಹಬ್ಬಕ್ಕೆ ಮಂಜುನಾಥ್ ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿರ್ತಾರೆ. ಇದರಿಂದ ಸಿಟ್ಟಿಗೆದ್ದಂತ ಯುವತಿಯ ಅಣ್ಣ ಕಿರಣ್ ಹಾಗೆ ವೇಣು ಮಾತನಾಡಬೇಕು ಬಾ ಅಂತ ಮಂಜುನಾಥ್ಗೆ ಫೋನ್ ಮಾಡಿ ಕರೆದಿದ್ದಾರೆ. ಈ ಸಂದರ್ಭದಲ್ಲಿ ಯುವತಿಯ ಅಣ್ಣ ಕಿರಣ್ ಹಾಗೆ ವೇಣುವಿಂದ ಗಲಾಟೆಯಾಗಿ ಆನಂತರದಲ್ಲಿ ಇರಿದು ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ. ಸೊ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 4 ಬಂಧಿಸಲಾಗಿದೆ. ನಿಶ್ಚಿತಾರ್ಥ ಆಗಿತ್ತಲ್ಲ ಹುಡುಗಿಗೆ, ಆ ಹುಡುಗ ವೇಣು ಅಂತ, ಆಮೇಲೆ ಆ ಹುಡುಗಿಯ ಸಹೋದರ ಕಿರಣ್, ಅದಾದ ನಂತರದಲ್ಲಿ ಅಪ್ಪು ಮತ್ತು ಮಂಜು ಅಂತ ಒಟ್ಟು 4 ಮಂದಿನ ಈಗ ಅರೆಸ್ಟ್ ಮಾಡಲಾಗಿದೆ. ಮೃತಪಟ್ಟಂಥ ಮಂಜುನಾಥ್ನನ್ನು ಕೂಡ ನೋಡ್ತಾ ಇದ್ದೀವಿ. ಮಂಜುನಾಥ್ ಯಾವ ಹುಡುಗಿನ ಪ್ರೀತಿಸ್ತಾ ಇದ್ನೋ ಆ ಹುಡುಗಿ ಎಂಗೇಜ್ಮೆಂಟ್ ಆದಂಥ ಫೋಟೋವನ್ನು ಕೂಡ ನೋಡ್ತಾ ಇದ್ದೀವಿ. ಈಗ ಎಂಗೇಜ್ಡ್ ಆಗಿದ್ದಂಥ ಹುಡುಗನೂ ಜೈಲ್ ಪಾಲು, ಮಂಜುನಾಥ್ ಕೂಡ ಮಸಣ ಸೇರಿದ್ದಾನೆ. ಚಿಕ್ಕಮಗಳೂರಿನ ಉಡೇವಾ ಅನ್ನುವಂತಹ ಗ್ರಾಮದಲ್ಲಿ ಯುವಕನೋರ್ವನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯುವಕ ಮಂಜುನಾಥ್ ಮೃತದೇಹ ನೋಡಿ ಗ್ರಾಮಸ್ಥರು, ಕುಟುಂಬಸ್ಥರು, ಸ್ನೇಹಿತರು ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ವಿಷಯ ಅಂತ ಅಂದ್ರೆ ಮಂಜುನಾಥ್ ಒಂದು ಹುಡುಗಿನ ಪ್ರೀತಿಸ್ತಾ ಇರ್ತಾರೆ. ಆದರೆ ವೇಣು ಎಂಬಾತನ ಜೊತೆ ಆ ಯುವತಿಯ ಎಂಗೇಜ್ಮೆಂಟ್ ಆಗಿರುತ್ತೆ. ಇತ್ತೀಚೆಗೆ ಯುವತಿಯ ಹುಟ್ಟುಹಬ್ಬಕ್ಕೆ ಮಂಜುನಾಥ್ ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿರ್ತಾರೆ. ಇದರಿಂದ ಸಿಟ್ಟಿಗೆದ್ದಂತ ಯುವತಿಯ ಅಣ್ಣ ಕಿರಣ್ ಹಾಗೆ ವೇಣು ಮಾತನಾಡಬೇಕು ಬಾ ಅಂತ ಮಂಜುನಾಥ್ಗೆ ಫೋನ್ ಮಾಡಿ ಕರೆದಿದ್ದಾರೆ. ಈ ಸಂದರ್ಭದಲ್ಲಿ ಯುವತಿಯ ಅಣ್ಣ ಕಿರಣ್ ಹಾಗೆ ವೇಣುವಿಂದ ಗಲಾಟೆಯಾಗಿ ಆನಂತರದಲ್ಲಿ ಇರಿದು ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ. ಸೊ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 4 ಬಂಧಿಸಲಾಗಿದೆ. ನಿಶ್ಚಿತಾರ್ಥ ಆಗಿತ್ತಲ್ಲ ಹುಡುಗಿಗೆ, ಆ ಹುಡುಗ ವೇಣು ಅಂತ, ಆಮೇಲೆ ಆ ಹುಡುಗಿಯ ಸಹೋದರ ಕಿರಣ್, ಅದಾದ ನಂತರದಲ್ಲಿ ಅಪ್ಪು ಮತ್ತು ಮಂಜು ಅಂತ ಒಟ್ಟು 4 ಮಂದಿನ ಈಗ ಅರೆಸ್ಟ್ ಮಾಡಲಾಗಿದೆ. ಮೃತಪಟ್ಟಂಥ ಮಂಜುನಾಥ್ನನ್ನು ಕೂಡ ನೋಡ್ತಾ ಇದ್ದೀವಿ. ಮಂಜುನಾಥ್ ಯಾವ ಹುಡುಗಿನ ಪ್ರೀತಿಸ್ತಾ ಇದ್ನೋ ಆ ಹುಡುಗಿ ಎಂಗೇಜ್ಮೆಂಟ್ ಆದಂಥ ಫೋಟೋವನ್ನು ಕೂಡ ನೋಡ್ತಾ ಇದ್ದೀವಿ. ಈಗ ಎಂಗೇಜ್ಡ್ ಆಗಿದ್ದಂಥ ಹುಡುಗನೂ ಜೈಲ್ ಪಾಲು, ಮಂಜುನಾಥ್ ಕೂಡ ಮಸಣ ಸೇರಿದ್ದಾನೆ.